ಸರ್ ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗ ಅಷ್ಟೇ ಮೇಕೆದಾಟು ಪಾದಯಾತ್ರೆಯಲ್ಲಿ ನಾನು ತೂರಾಡಿದ್ನ ಅಂತ ಹೇಳಿ ಹೇಳಿದ್ದಾರೆ ಸರ್. ಏನು ನಾನು ಕುಡಿದು ತೂರಾಡಿದ್ನಾ? ಅಲ್ಲಪ್ಪ, ನಾನು ಕುಡಿದು ತೂರಾಡಿದ್ನಾ? ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀನಿ, ಸುಸ್ತಾಗಿದ್ದೀನಿ, ನಡೆದಿದ್ದೀನಿ. ಇನ್ನು ಇದನ್ನು ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ದರೆ ಕುಮಾರಸ್ವಾಮಿಗೆ ಗೊತ್ತಿತ್ತು. ನಾನು ಈ ಕನ್ನಡ ನಾಡಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕಾವೇರಿ ಜಲಾನಯ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟು ಪಾದಯಾತ್ರೆನ ಮಾಡಿದೆ. ಈ ಕುಡಿಯೋ ನೀರು ಇವತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ. ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ, ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು. ಇಲ್ಲ ಅಂತಂದರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನು, ಕೆರೆಗಳನ್ನೆಲ್ಲ ಉಳಿಸ್ಬೇಕು. ಬೆಂಗಳೂರಿನಲ್ಲಿ ಇರೋಂಥ ಎಲ್ಲ ಕೆರೆಗಳು, 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ, ಅವನ್ನು ಉಳಿಸ್ಬೇಕು. ಹೊಸಕೋಟೆ ಕೆರೆ, ಬಾರ್ಡ್ರ್ ಕೆರೆಗಳು, ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನೆಲ್ಲ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸುವಂಥ ಕೆಲಸ. ಯಾಕೆಂದರೆ 6900 ಬೋರ್ವೆಲ್ಲು ಈಗ ಡ್ರೈ ಆಗಿದೆ. ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನು ಜನರಿಗೆ ಒದಗಿಸ್ಕೊಡ್ತಾ ಇದ್ದೀವಿ, ಸಪ್ಲೈ ಆಗ್ತಾಯಿದೆ. ಮುಂದಕ್ಕೂ ಕೂಡ ನಾವು ಮಾಡ್ತೀವಿ. ಏನೋ ದೇವರು ನನಗೆ ನಿನ್ನೆ ಮೊನ್ನೆ ಎಲ್ಲ ಪೇಪರ್ ನೋಡ್ತಾ ಇದೆ, ಕೆಲವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾಯಿದ್ರು 12-13 ಹಂಗೆ ಒಂದು ಮಳೆ ಬರ್ತದೆ ಅಂತ ಹೇಳ್ತಾಯಿದ್ರು. ಕಾಯ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡಿ, ಅವರು ಪ್ರಾರ್ಥನೆ ಮಾಡಲಿ, ಕುಮಾರಸ್ವಾಮಿನ ಪ್ರಾರ್ಥನೆ ಮಾಡಲಿ, ಯಡಿಯೂರಪ್ಪನವರು ಪ್ರಾರ್ಥನೆ ಮಾಡಲಿ. ನೋಡ್ರಿ, ಅವ್ರು ಏನಾರು ನನ್ನ ಬಗ್ಗೆ ಹೇಳ್ಕೊಳ್ಳಿ, ಜನ ಯಾರು ದಟ್ಟರಲ್ಲ. ನಾನು ತೂರಾಡ್ತೀನೋ, ನಾನು ನಡೀತೀನೋ, ಏನು ಮಾಡಿ ಯಾತ್ರೆ ಅಂತೂ ಮಾಡಿದೆ ತಾನೇ. ನಮ್ಮ ನೀರು ನಮ್ಮ ಹಕ್ಕು. ಈ ದೇಶಕ್ಕೆ 75ನೇ ಸ್ವಾತಂತ್ರ್ಯ, ಗರ್ಗರ್ ತಿರಂಗ ಅಂತ ಅಂದರು. ನಾವು ಯಾತ್ರೆ ಮಾಡಿದ ತಾನೇ. ನಾವು ಭಾರತ್ ಜೋಡೋ ಮಾತದಂದೆ ಮಾಡಲಿ, ಅವರು ನೋಡೋಣ. ಈಗ ನಾನು ಅವ್ರಿಗೆ ಸವಾಲ್ಗೆ ಇವಾಗ ಇಲ್ಲ ಪಾಪ. ನಾನು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಆರೋಗ್ಯ ಪಾಪ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಇನ್ ಈಸ್ ಹೆಲ್ತ್ ಪೊಸಿಷನ್. ಸದ್ಯ ಅವರು ಏನೋ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದ್ದಾರಲ್ಲ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಐ ವಿಶ್ ಹಿಮ್ ಗುಡ್ ಹೆಲ್ತ್.